ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಜಿತಾ ಕುಕ್ ಶಾಪ್ ಆ್ಯಂಡ್ ರೂಮ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಬ್ಲೈನ್ ನೋಡಿರ್ತೀರಾ. ಎಸ್, ಇವತ್ತು ನಾನು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಇಲ್ಲಿ ಚಿಕ್ಕದಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಪೂರ್ತಿ ತೋರಿಸ್ಲಿಕ್ಕೆ ಆಗಲ್ಲ. ಸೊ ನಾನು ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿಬಿಟ್ಟು ಒಂದ್ಸತಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊತೀನಿ. ಸೋಫಾದಲ್ಲೆಲ್ಲ ತುಂಬ ಡಸ್ಟ್ ಇರುತ್ತೆ, ಹಾಗಾಗಿ ಒಂದ್ಸತಿ ವಾಕ್ಯೂಮ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಮನೆಯೆಲ್ಲ ವಾಕ್ಯೂಮ್ ಮಾಡ್ತೀನಿ. ಸೊ ಇಲ್ಲಿ ನಾನು ವಾಕ್ಯೂಮ್ ಅದಕ್ಕೆ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಮ್ಮ ಕೆಳಗಡೆ ಮನೇಲಿ ನಮ್ಮ ಓನರ್ ಪಾಪು ಇದ್ದಾಳೆ, ಅವಳದೆಲ್ಲ ಆಟದ ಐಟಮ್ಸ್ ಎಲ್ಲ ನಮ್ಮ ಮನೇಲೇ ಇರುತ್ತೆ. ಅವಳು ಇಲ್ಲೇ ಇರ್ತಾಳೆ, ಹಂಗಾಗಿ ಎಲ್ಲ ಐಟಮ್ ತಂದು ಇಲ್ಲೇ ಇಟ್ಟೋಗ್ಬಿಟ್ಟಿರ್ತಾಳೆ. ಅದನ್ನೆಲ್ಲ ತೆಗೆದು ಡೈಲಿ ವಾಕ್ಯೂಮ್ ಮಾಡೋದೇ ನನಗೆ ಒಂದು ಕೆಲಸ ಆಗೋಗ್ಬಿಡುತ್ತೆ. ಸೊ ನಾನು ನಿಮ್ಗೆ ಇದಕ್ಕೆ ಇಲ್ಲಿ ಫಾಸ್ಟಾಗಿ ಮೂವ್ ಮಾಡಿಬಿಟ್ಟು ತೋರಿಸ್ತೀನಿ, ಇಲ್ಲಾಂದರೆ ಅದೇ ಒಂದು ಫುಲ್ ವ್ಲಾಗ್ ತುಂಬ ಬರೀ ಕ್ಲೀನಿಂಗ್ ವ್ಲಾಗೇ ಆಗೋಗುತ್ತೆ. ಅದಕ್ಕೆ ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕಿಚನ್ ಎಲ್ಲ ಫುಲ್ ನಾನು ವಾಕ್ಯೂಮ್ ಮಾಡ್ತೀನಿ. ವಾಕ್ಯೂಮ್ ಮಾಡಿ ಆದಮೇಲೆ ಹೊಸ್ಲು ತೊಳೆದು ನಾನು ಹೊಸ್ಲಿಗೆ ಪೂಜೆ ಮಾಡ್ತೀನಿ. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತೀನಿ, ಜಾಸ್ತಿ ಏನು ರಂಗೋಲಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಅಷ್ಟೇ. ನೆಕ್ಸ್ಟು ನಾನು ಕಿಚನಿಗೆ ಬಂದುಬಿಡ್ತೀನಿ. ನೆಕ್ಸ್ಟು ತಿಂಡಿ ಮಾಡಲಿಕ್ಕೆ ಎಲ್ಲ ಈಸಿ ಆಗುತ್ತೆ ಟೈಮು ಅಂತ. ಇದು ನಮ್ಮ ಕಿಚನ್ನು. ನಾನು ಪಾತ್ರೆ ಎಲ್ಲ ನೈಟೇ ತೊಳ್ಕೊಂಡಿಟ್ಟಿರ್ತೀನಿ. ನಾನು ಬೆಳಗ್ಗೆ ಎದ್ದು ನಂಗೆ ಪಾತ್ರೆ ಎಲ್ಲ ನೋಡಿಬಿಟ್ರೆ ಮತ್ತೆ ತುಂಬ ಕೆಲಸ ಅಂತ ಇಡೀ ಮೂಡೇ ಹೋಗ್ಬಿಡುತ್ತೆ. ಅದಕ್ಕೆ ನೈಟೇ ಎಲ್ಲ ತೊಳೆದಿಟ್ಟು ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ಡೈಲಿ. ಸೊ ಬಿಸಿನೀರು ಕುಡಿದು ನೆಕ್ಸ್ಟ್ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡಿ ಲಾಸ್ಟಿಗೆ ನಮ್ಮ ಮಲೆನಾಡು ಫೇಮಸ್ ಕಡುಬಿದೆಯಲ್ಲ, ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ರವೆನ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈ ರವೆನ ಚೆನ್ನಾಗಿ ತಿರ್ಸ್ಕೊತೀನಿ. ಮಲೆನಾಡು ಸೈಡ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕಡುಬು ಅಂದರೆ, ಯಾಕಂದರೆ ಆಲ್ಮೋಸ್ಟ್ ವೀಕ್ಲಿ 2 ಟೈಮ್ಸ್ ಕಡುಬು ಇದ್ದೇ ಇರುತ್ತೆ ಆ ಕಡೆ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ವೀಕ್ಲಿ 1 ಸತಿ ಮಾಡ್ತಾ ಇರ್ತೀನಿ ಅಷ್ಟೇ. ಇಲ್ಲಿ ನೆಕ್ಸ್ಟು ಅದು ರವೆ ಬೆಂದಾಗೋವರೆಗೂ ಚಟ್ನಿಗೆ ರೆಡಿ ಮಾಡೋಣ ಅಂತೇಳಿ ಒಂದು ಪಾತ್ರೆಗೆ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಇಟ್ಕೊತಿದ್ದೀನಿ. ಸೊ ಸೇಮ್ ಟೈಮ್ಗೆ ಇಲ್ಲಿ ಹಿಟ್ಟು ರೆಡಿ ಆಗಿದೆ. ನಾನು ಒಂದು ಕಲ್ಲ ಮೇಲೆ ರೋಟಿ ಮೇಕರ್ ಶೀಟ್ನ ಹಾಕ್ಬಿಟ್ಟು ಅದ್ರ ಮೇಲೇ ಕಡುಬು ಮಾಡ್ತೀನಿ. ಸಮ್ಟೈಮ್ಸ್ ಕಲ್ಲ ಮೇಲೆ ಕೂಡ ಮಾಡ್ತೀನಿ, ಹೇಗೆ ಮನ್ಸು ಬರುತ್ತೋ ಆ ಥರ. ಅದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಸ್ಟೀಮ್ಗೆ ಇಡ್ತೀನಿ. ಅದು ನೀರು ಕುದೀಲಿ ಅಷ್ಟೊತ್ತಿಗೆ ಕಡುಬು ಕಟ್ಬಿಟ್ಟು ಹಾಕೋಣ ಅಂತ. ಸೊ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ನಾನು ನೀರು ಮುಟ್ಕೊಂಡು ಕಡುಬನ್ನೆಲ್ಲ ಕಟ್ಬಿಟ್ಟು ಆಮೇಲೆ ನಾನು ನೆಕ್ಸ್ಟು ಚಟ್ನಿ ಮಾಡೋಕ್ಕೆ ಈಸಿ ಆಗುತ್ತೆ, ಇದು ಬೇಯೋಷ್ಟು ಟೈಮ್ ತನಕ. ಅದಕ್ಕೆ ನಾನಿಲ್ಲಿ ಕಡುಬು ಮಾಡ್ಕೊತಾ ಇದ್ದೀನಿ. ಸೊ ಕಡುಬು ಒಂದು ಎಲ್ಲದನ್ನು ಸಣ್ಣ ಸಣ್ಣಗೆ ಕಟ್ಟಿ ಲಾಸ್ಟ್ ಯಾಕೆ ನಂಗೆ ಇದುವರೆಗೂ ಅದು ಥರ ಉದ್ದ ಶೇಪ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಮನೇಲಿ ಫಸ್ಟಿಂದನೂ ಮಾಡ್ತಾರಲ್ಲ, ನಾನು ಮಾಡ್ತೀನಿ. ಅದಕ್ಕೆ ಇದುವರೆಗೂ ನಾನು ನಮ್ಮ ಅಮ್ಮನೂ ಕೇಳಿಲ್ಲ ಏನಕ್ಕೆ ಅದು ಲಾಸ್ಟ್ ಉದ್ದ ಮಾಡ್ತಾರೆ ಅಂತ. ಕೇಳಿದ್ರು ಗೊತ್ತಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಇವಾಗ ಇಲ್ಲಿ ನೀರು ಬಿಸಿ ಆಗಿದೆ. ಮಾಡಿರೋ ಕಡುಬುಗಳನ್ನೆಲ್ಲ ತುಂಬಿಸಿ ಒಂದು 20 ಮಿನಿಟ್ಸ್ ನಾನು ಸ್ಟೀಮಲ್ಲೇ ಇದನ್ನು ಬೇಯಿಸ್ತೀನಿ. ಇವಾಗ ಇಲ್ಲಿ ನಾನು ಆಲ್ರೆಡಿ ಚಟ್ನಿಗೆ ಹುರ್ಕೊಂಡಿರೋ ತಣ್ಣಗಾಗಿದೆ. ಸೊ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಹುಳಿ ಮತ್ತು ಶುಂಠಿ ಹಾಕಿ ಕಾಯಿ ತುರಿದಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕಿ ನಾನು ಅದನ್ನ ಇವಾಗ ಮಿಕ್ಸಿ ಮಾಡ್ಕೊತೀನಿ. ನೆಕ್ಸ್ಟು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಸ್ವಲ್ಪ ಉದ್ದಿನಬೇಳೆ, ಒಂಚೂರು ಮೆಣಸಿನ್ಕಾಯಿ ಹಾಕಿಬಿಟ್ಟು ನಾನು ಒಗ್ಗರಣೆ ರೆಡಿ ಮಾಡಿ ಮಿಕ್ಸಿ ಮಾಡಿರೋ ಚಟ್ನಿನ ಹಾಕಿಬಿಟ್ಟು ಒಂದು ಸತಿ ನೀಟಾಗೆ ಮಿಕ್ಸ್ ಮಾಡ್ತೀನಿ. ನೆಕ್ಸ್ಟು ನಾನಿಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನಿನ್ನೆ ಹೂವೆಲ್ಲ ತೆಗೆದ್ಬಿಟ್ಟು ದೀಪ ಎಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ಸಿಂಪಲಾಗಿ ಪೂಜೆ ಮಾಡ್ತೀನಿ. ಫೋಟೋಗಳು ಅಷ್ಟೇ, ನಾವು ತುಂಬ ಜಾಸ್ತಿ ಫೋಟೋಗಳೇನು ಇಟ್ಕೊಂಡಿಲ್ಲ. ಸೊ ನಮ್ಗೆ ಈಸಿ ಆಗಂಗೆ ಅಥವಾ ನಮ್ಗೆ ಯಾವ ದೇವರು ಬೇಕು ಅಂತ ಪರ್ಟಿಕ್ಯುಲರಾಗಿ ಸೆಲೆಕ್ಟ್ ಮಾಡಿ ಹಾಗೆ ತಂದು ಇಟ್ಕೊಂಡಿದ್ದೀವಿ ಅಷ್ಟೇ. ಅದಕ್ಕೆ ನಾನು ಡೈಲಿ ಸಿಂಪಲಾಗಿ ಒಂದು ಸ್ವಲ್ಪ ಹೂ ಮುಡಿಸಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಚೆನ್ನಾಗಿ ಮಾಡ್ತೀನಿ. ಪೂಜೆ ಮಾಡಿ ನೋಡಿ ನಮ್ಮ ಕಡುಬು ಚಟ್ನಿ ರೆಡಿಯಾಗಿದೆ. ತಿಂಡಿ ತಿಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡಿದ್ರೆ ಅಲ್ಲಿಗೆ ಮಾರ್ನಿಂಗ್ ರೊಟೀನ್ ಮುಗಿಯುತ್ತೆ. ಅದ್ರಲ್ಲ ನನ್ನ ರೊಟೀನ್ ಡೈಲಿ ಹೀಗೆ ಇರುತ್ತೆ. ನಿಮ್ಮದೆಲ್ಲ ರೊಟೀನ್ ಹೇಗಿರುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಮತ್ತು ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಈ ಸ್ಮಾಲ್ ಮಾರ್ನಿಂಗ್ ರೊಟೀನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.